ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಟಾಪಿಕ್ ಏನಂತ ವಿಚಾರ ಮಾಡೋಣ, ಚರ್ಚೆ ಮಾಡೋಣ. ಏನಪ್ಪ ಅಂತಂದ್ರೆ ಇವಾಗ ನಮ್ಗೆ ಎಲ್ಲರೂ ಈಗ ನೀವು ನೋಡಕತ್ತೀರಿ. ಈ ಸದ್ಯದಾಗ ಏನಪ್ಪ ಅಂತಂದ್ರೆ ಈಗ ನಮ್ಗೆ ಎಲ್ಲರಿಗೂ ನಮ್ಗೆ ಈ ಕಬ್ಬಿನ ಇದ್ರೊಳಗಂದ್ರೆ ಈಗ ಮೇಜರಾಗಿ ಕಾಡೋದಂದ್ರೆ ಈ ಕಾಡಿಗೆ ರೋಗಿನ ಭಾಳ ಈ ಸದ್ಯಕ್ಕಂತರೂ ಈ ಸದ್ಯ ಈಗ ಒಂದು 15 ದಿವಸನಾಗಂತೂ ಭಾಳ ಜೋರಾಗಿ ಹೋಗೈತಿ. ಇದು ಯಾಕೆ ಆಗ್ತೈತಿ ಏನಾಗ್ತೈತಿ ಅನ್ನೋ ಸಂಬಂಧ ಐತಿ ಒಂದು ಸ್ವಲ್ಪ ನಿಮ್ಗೆ ಅದರ ವಿಚಾರ ನಿಮ್ಗೆ ಇದ್ರ ಬಿಚ್ಚಿಡ್ತಾನು. ಏನಪ್ಪ ಅಂತಂದ್ರೆ ಭೂಮಿ ಒಳಗೆ ಸಾಕಷ್ಟು ನೀವು ತೇವಾಂಶ ಮಾಡೋದ್ರಿಂದ ಬೇಸಿಗೈತಿ ಇವ್ರು ಯಾಕೆ ಹಿಂಗೆ ಹೇಳಕತ್ತಾರಪ್ಪ ಅಂತಂದು ನೀವು ಅಂದ್ಕೊಬೋದು. ಅದು ಆ ರೀತಿ ಇರೋಂಗಿಲ್ಲ. ಬೆಳೆಗಳಿಗೆ ನೀರಡಿಕೆ ಯಾವಾಗ ಆಗ್ತಿರತ್ತಲ್ಲಿ ಹಂಗೆ ಕೊಡ್ಬೇಕು. ನೀರಡಿಕೆ ಆಗೈತಿಪ್ಪ ಅಂತಂದ ಒಮ್ಮೆ 15 ದಿನ ನೀವು ಬರೋಕೆ ಹೋಗ್ಬೇಡ್ತಿಂದ ನೀವು ಸಿಕ್ಕಂಗೆ ತುಂಬಿಸಾಕತ್ತಿರಲು ಅದು ಒಂದೇದು ಏನಾಗ್ತೈತಿ, ಇಮ್ಯುನಿಟಿ ಕಡಿಮೆ ಆಗಿಬಿಡ್ತೈತಿ ಬೆಳೆದು. ಅದಕ್ಕೆ ಸಾಕಾಗಿ ಅಂದ್ರೆ ನೀರಿನಾಗಿಂದ ಮುನಿಗೆ ಎದ್ದು ಬಂದಿರ್ತೈತಲ್ಲ ಆ ಟೈಪ್ ಆಗ್ತೈತಿ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ನೀರಡಿಕೆ ಯಾವಾಗ ಆಗ್ತೈತಿ ಆವಾಗ ಎಷ್ಟು ಬೇಕಾಗಿರುತ್ತೆ ಅಷ್ಟು ಕೊಡ್ಬೇಕು. ಈಗ ಏನಾಗ್ತೈತಿ, ಈಗ ನೀರಡಿಕೆ ಭಾಳ ಆಗ್ತೈತಿ ಅನ್ಸಿಂದ ಹರಿಯಾಣ ಚೆಂತಕ್ಕೆ ಅದು ಒಮ್ಮೆ ನೀರು ಕುಡಿತಂದ್ರೆ ಕುಡಿಯೋಕ್ಕಾಗಂಗಿಲ್ಲ. ಹಂಗೆ ಯಾವಾಗ ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು. ಮತ್ತು ಇನ್ನೊಂದು ಏನೈತಿಪ್ಪ ಅಂತಂದ್ರೆ ಬೆಳೆಗಳಿಗೂ ನೋಡ್ರಿ ಈಗ ಹೆಂಗಿರ್ತೈತಿ ಅಂದ್ರೆ ಈಗ ಅದು ನೀರಿಗೆ ಅದಕ್ಕೆ ಕೇಳಬೇಕದು. ಅದು ಕೇಳಿದಂಗೆ ಅದಕ್ಕೆ ನೀವು ಅದು ಬಾಯಿ ಬಿಡ್ತೈತಿ, ನನಗೆ ನೀರಡಿಕೆಗೆ ನನಗೆ ನೀರು ಬೇಕಾಗೈತಿ ಕೇಳ್ತೈತಿ. ನೀವು ಅದ್ರ ಪ್ರಕಾರ ಐತಿ ಅದು ಜಗ್ಬೇಕು. ಅದ್ರ ತುಂಬ್ಕೊಂಡು ನಿಂದಿರಬಾರ್ದು. ತುಂಬ್ಕೊಂಡು ನಿಂತಿಲ್ಲೋ ನನಗೆ ಸಾಕಾಯ್ತೈತೆ ಅಂತ ಹೇಳಾಕತ್ತಿರ್ತೈತಿ ಅದು. ಮತ್ತು ಅದು ನೀವು ಹಂಗೆ ಹಗಲೇ ನೀರು ಬರ್ತೈತಿ ನೀವು ನೀರು ಕುಡ್ಕೊತ ಕೂತಿರ್ಲೋ ಏನೋ ತುಂಬಿಸ್ಕೊತ ಕೂತಿರ್ಲೋ ಅದು ಈ ಕಡೆ ಸಿಗ್ತೈತಿ. ಇಮ್ಯುನಿಟಿ ಪವರ್ ಕಮ್ಮಿ ಆಕೈತಿ. ಇನ್ನೊಂದು ಏನಾಗ್ತೈತಿ ಅಂದ್ರೆ ಈ ಮಳೆ ಗಾಳಿ ಹತ್ತಿಸಿಂದ ಏನಿಗೆ ಬರ್ತೈತಿರಲ್ಲ ಇದ್ರಾಗೂ ಇಂತಿ ನಿಮ್ಗೆ ಕೆಲವೊಂದು ಏರಿಯಾದಾಗ ಇದೇ ಟೈಪ್ ಆಗೋದ್ರಿಂದ ಆಗಿರ್ತೈತಿ. ಅದು ಭೂಮಿ ಒಳಗೆ ಇಂಥವೆಲ್ಲ ಶಿಲೀಂಧ್ರಗಳಿವು ಸ್ವಾಭಾವಿಕವು ಇರ್ತಾವೆ. ಅವು ಎಲ್ಲಿ ಯಾವ ಜಾಗದಾಗ ಏನಾಗಿರ್ತೈತಿ ಅವ್ರದ್ದೆಲ್ಲ ಗಾಳಿಗೆ ತೊಗೊಂಡು ಬರ್ತಿದ್ವು. ನಿಮ್ಗೆ ಏನಾಗ್ತೈತಿ, ನಿಮ್ಮ ಜಮೀನು ನಿಮ್ಮ ಕಬ್ಬಿನೊಳಗೆ ಇಮ್ಯುನಿಟಿ ಕಬ್ಬು ಎಲ್ಲಿ ಕಮ್ಮಿ ಆಗಿರ್ತೈತಿ ಅಲ್ಲಿ ಸೇರ್ಕೊತೈತಿ. ಆಲ್ಮೋಸ್ಟ್ ಇದು ಎಲ್ಲಿ ಆಗ್ತೈತಿ ಅಂದ್ರೆ ಹೆಚ್ಚು ಕುಳಿ ಕಬ್ಬಿನಾಗ ಅಂದ್ರೆ ಲಾವಣಿ ಕಬ್ಬಿನಕ್ಕಿಂತ ಕುಳಿ ಕಬ್ಬಿನಂತಿ ಇಮ್ಯುನಿಟಿ ಕಮ್ಮಿ. ಹಿಂಗಾಗಿ ಏನಂತಲೇ ಕುಳಿ ಕಬ್ಬಿನಾಗ ಜಾಸ್ತಿ ಬರೋದು ಅದು. ಹಿಂಗಾಗಿ ಇದಕ್ಕೆ ನಿರ್ವಹಣೆ ಮಾಡ್ಕೋಬೇಕಾದ್ರೆ ನಿಮ್ಗೆ ಭಾಳ ಕದ್ದೆ ಆಗ್ತೈತಿ ಅಂತ ಹಂಗೆ ಬಿಡೋಂಗಿಲ್ಲ. ಬಿಟ್ಟರು ಏನಾಗ್ತೈತಿ, ನಿಮ್ಗೆ 2-3 ವರ್ಷ ಕಬ್ಬು ಹಚ್ಚೋಕ್ಕಾಗಿಲ್ಲ. ಆ ಪರಿಸ್ಥಿತಿ ಒಳಗಿಂತ ನಿಮ್ಮ ಭೂಮಿ ಒಳಗೆ ಆ ಶಿಲೀಂಧ್ರ ಉಳ್ಕೊಂಡು ಬಿಡ್ತೈತಿ. ಆ ಟೈಪ್ ಮಾಡ್ಕೋಬೇಡ್ರಿ. ನಿಮ್ಗೆ ಹೇಳೇನ್ರಿ ಮೊದಲೇ ಮಾತು, ಎಲ್ಲಿ ಅನಾವಶ್ಯಕವಂತಿ ಒಟ್ಟು ನೀರು ಕೊಡಕ್ಕೆ ಹೋಗ್ಬೇಡ್ರಿ. ಒಂದ್ರಿ ಅದು ಎಷ್ಟು ನೀರು ಕೇಳತ್ಲೆ ಭೂಮಿಗೆ ಅಷ್ಟೇ ಕೊಡೋದ್ರಿ. ಎರಡನೇ ಪಾಯಿಂಟ್ ಏನು ಮಾಡಿರಿ, ಎಲ್ಲಿ ತಪ್ಪಗಾಟಾಗಿ ಆ ಕಾಡಿಗೆ ರೋಗದ ಶಿಲೀಂಧ್ರ ಬಿದ್ದಿರ್ತೈತಲೆ ಅದನ್ನೇನು ಮಾಡಿರಿ, ಕಡು ತೆಗೀರಿ ಅಥವಾ ಕಿತ್ತು ತೆಗೀರಿ. ಅದನ್ನು ಎಷ್ಟಾಗಿರ್ತೈತಿ ಅಷ್ಟೆಲ್ಲ ಹುಡುಕ್ಯಾಡಿ ತೆಗಿದ್ರಿ. ಮುಂದೆ ಕಾಡಿಗೆ ಬರೋತಕ್ಕ ಕರಗಂತ ಮಸಿ ಆಗೋತಕ್ಕ ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ಬಿಟ್ಟಿಲ್ಲೋ ಅದ್ರ ಉದಿರ್ತಿಲ್ಲೋ ಮತ್ತು ಎಲ್ಲ ಕಡೆ ಹೋಯ್ತು ಸ್ಪ್ರೆಡ್ ಆಯ್ತು ಅಂದಂಗೆ ರೀ. ಚಾವಟಿಗೆ ಏನು ಕಾಣಿಸ್ತಿರ್ತೈತಿಲ್ಲ ಆಗಷ್ಟೇ ನೀವು ಅದನ್ನು ತಕ್ಕೊತ ಹೋಗ್ರಿ. ಇಲ್ಲ ಕಾರಿಗೆ ಎಲ್ಲೇರಿ ಆಗಿತ್ತಿಲ್ಲೋ ಏನು ಮಾಡಿರಿ, ಗಪ್ಪನ ಒಂದು ಚೀಲ ತೊಗೋರಿ. ಚೀಲ ತೊಗೊಂಡು ಕಿಸಿಂದ ಮುಸ್ಕಿ ಹಾಕಿಸಿಂದ ಅದನ್ನ ಬಡ್ಯಾಕ ಕಡ್ರಿ. ಅದು ಅದ್ರಾಗ ಬೀಳ್ತೈತೆ ಚೀಲದಾಗ. ಹಿಂಗೆಲ್ಲ ಮಾಡಿಸಿಂದ ನಿಮ್ಮ ಜಮೀನಾಗ ಎಷ್ಟದಲ್ಲ ಹುಡುಕ್ಯಾಡಿ ಎಲ್ಲ ತೆಗೀರಿ. ತೆಗೆದು ಕಿಸಿಂದ ಏನು ಮಾಡಿರಿ, ಒಂದು ಪಂಗಿ ಸೈಡ್ ಹೊಡಿರಿ. ಅದಕ್ಕೆ ಅದು ಸಿಂಪಲ್ಲಾಗಿ ಸಿಸ್ಟಮಿಕ್ ಹೊಡಿರಿ. ಕಾಂಟ್ಯಾಕ್ಟ್ ಪಂಗಿ ಸೈಡ್ ಹೊಡಿಯೋಕೆ ಹೋಗ್ಬೇಡ್ರಿ. ಈಗ ಮೊದಲೇ ಮತ್ತು ಪಂಗಿ ಸೈಡ್ ಅಂದ್ರೆ ಬೆಳೆಗಳಿಗೆ ಹೀಟ್ ಮಾಡೋದು ಅತ್ತಾರಲ್ಲೇ ಅದಕ್ಕೆ ಪಂಗಿ ಸೈಡ್ ಅತ್ತಾರ ರೀ. ಹಿಂಗಾಗಿ ನೀವು ಏನು ಮಾಡಿರಿ, ಬ್ಯಾಸಿಗೆ ಇರ್ತೈತಿ ಮೊದಲ ಹೀಟ್ ಮಾಡಿದ್ರೆ ಮತ್ತು ಭಾಳ ಸಮಸ್ಯೆ ಆಕೈತಿ ಅದಕ್ಕೆ ಅಂತ ನೀವು ಸಿಸ್ಟಮಿಕ್ ಈ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿರ್ತೈತಿ. ಅದನ್ನು ಏನು ಮಾಡಿರಿ, ಒಂದು ಜರ ತೊಗೋರಿ. ಅಂದ್ರೆ ಸಿಸ್ಟಮಿಕ್ ಇರ್ತೈತಿ. ಹೆಂಗಾದರೂ ಅದು ಒಂದು ಎಲೆ ಸಿಡಿದ್ರೂ ಅದು ಬೆಳೆ ಶರೀರ ಎಲ್ಲ ಅದೆಲ್ಲ ವಿಷ ಆಗ್ತೈತಿಲ್ಲ ಆ ಟೈಪ್ ಆಕೈತಿ. ಹಿಂಗೆ ಆಗೋದ್ರಿಂದ ಏನೈತಿ, ಅದಕ್ಕೆ ಇಮ್ಯುನಿಟಿ ಜರ ಹೆಚ್ಚು ಬರ್ತೈತಿ. ಅಂದ್ರೆ ವ್ಯಾಕ್ಸಿನ್ ಕೊಟ್ಟಂಗೆ ಆಗ್ತೈತಿ. ಆ ಟೈಪ್ ಮಾಡಿರಿ. ಅಷ್ಟಾಗಿ ನೀವೇನು ಮಾಡಿರಿ, ಮತ್ತೊಂದು ವಾರಕ್ಕೊಮ್ಮೆ ಮತ್ತೆ ತಿರ್ಗಾಡಿ ನೋಡಿರಿ. ಮತ್ತು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿರ್ತಾವೆ. ಒಮ್ಮೆ ಒಂದು ಸಡನ್ನಾಗಿಂದ ನಾ ತೆಗೆದೀನಿ ಇನ್ನೇನು ಬರೋಂಗಿಲ್ಲ ತಕ್ಷಣ ಹಂಗೇನು ತಿಳ್ಕೊಬೇಡ್ರಿ. ಅವು ಬರುವರಿ ಮತ್ತು ಒಂದೊಂದು ಅಲ್ಲೊಂದು ಇಲ್ಲೊಂದು ಬರ್ಲಾಕತ್ತಾವು. ಅವನು ಮತ್ತು ಹಂಗೆ ತಕ್ಕೋತವ್ರಿ. ಮತ್ತೆ ಮತ್ತೊಂದು ಸ್ಪ್ರೇ ತೊಗೋರಿ. ಹಿಂಗೆ ಮಾಡೋದ್ರಾಗ ಏನೈತಿ, ಜರ ಮಳೆಗಾಲ ಹಿಂಗೆ ಬತ್ತಿಲ್ಲೋ ಅದ್ರಾಗ ಇಮ್ಯುನಿಟಿ ಪವರ್ ತಾನೇ ಹೆಚ್ಚಾಕೈತಿ. ಅವಾಗ ಏನೈತಿ ಕಂಟ್ರೋಲ್ ಹೋಗೈತಿ. ಮತ್ತು ಇದನ್ನೊಂದು ಏನಾಗ್ತೈತಿ ಅಂದ್ರೆ ರೀ, ಇದು ಆಲ್ಮೋಸ್ಟ್ ಹೇಳೇನು ರೀ 60 ದಿವಸದ ಮೇಲ್ಪಟ್ಟು ಬೆಳೆ ಯಾವ ಇರ್ತಾವಲ್ಲ ಅವಕ್ಕೆ ಜಾಸ್ತಿ ಬರ್ತೈತಿ. 60 ದಿವಸ ಹಿಡ್ಕೊಂಡು ನಿಮ್ಗೆ ಏನೈತಿ 4-5 ತಿಂಗಳು ಕಬ್ಬು ಇರ್ತಾವಲ್ಲ ಅವಕ್ಕೆಲ್ಲಕ್ಕೂ ಬರುವರಿ ಇವು. ಹಿಂಗಾಗಿ ಅದನ್ನು ಎಷ್ಟು ಕಂಟ್ರೋಲ್ ಮಾಡ್ಕೋತಿರಲ್ಲ ನಿಮ್ಗೆ ಅಷ್ಟು ಚಲೋ. ಯಾಕಂತ ಕೇಳಿರಿ, ಭೂಮಿ ಒಳಗೆ ರೋಗಗಳು ಉಳಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಉಳಿಸ್ಕೊಂಡ್ರಲ್ಲೂ ಏನಾಕೈತಿ, ನೀವು ನೆಕ್ಸ್ಟ್ ಮುಂದಿನ ಕಬ್ಬು ನೀವೇನು ಹೊಸ ಪ್ಲ್ಯಾಂಟೇಷನ್ ಮಾಡ್ತಿರ್ತಿರಲ್ಲ ಅವಕ್ಕೆ ಸಹಿತ ಸೇರ್ಕೋತ ಹೋಗುವಂಥ ಸಾಧ್ಯತೆ ಇರ್ತೈತಿ. ಆ ಟೈಪ್ ಮಾಡ್ಕೋಬೇಡ್ರಿ. ಕರೆಕ್ಟ್ ನಾ ಏನು ಹೇಳಿಲ್ಲ ಈ ಟೈಪ್ ಮಾಡಿರಿ, ನಿಮ್ಗೆ 100% ಕಂಟ್ರೋಲ್ ಆಗ್ತೈತಿ.
ಮುಂದೆ ಐತಿ ನಿಮ್ಗೆ ಇಳುವರಿ ಹೆಚ್ಚುಕೊಂತೈತಿ. ಇಲ್ಲಕ್ಕೆ ನೀವು ಹಿಂಗೆ ಬಿಟ್ಟರು ಏನಾಕೈತಿ, ಇವೇನು 4 ಅದಾವಲ್ಲ 8 ಅದಾವಲ್ಲ ಅದಕ್ಕೆ ಏನಾಗ್ತೈತಿ ನೀವು ಬಿಟ್ರಿ ನಿಮ್ಮ ಭೂಮಿ ಒಳಗೂ ಅದು ಅಲ್ಲೇ ವಸ್ತಿ ಹಾಕಿ ಬಿಡ್ತೈತಿ. ಮತ್ತು ನಿಮ್ಗೆ ಇಳುವರಿ ಅಂತೂ ಭಾಳ ಕಡಿಮೆ ಆಕೈತಿ, ಒಟ್ಟೆ ಕೆಲಸ ಆಗೋದಿಲ್ಲ. ಮುಂದೆ ನೆಕ್ಸ್ಟ್ ಕಬ್ಬು ಹಚ್ಚಾಗೋ ತೊಂದರೆ ಆಕೈತಿ. ಆ ಟೈಪ್ ಮಾಡ್ಕೊಬೇಡ್ರಿ ಅಂತಂದು ಹೇಳ್ತು. ಈ ಕಾಡಿಗೆ ರೋಗಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಒಂದು ಶಿಲೀಂಧ್ರನಾಶಕ ತಗೋರಿ. ನೀವು ಏನು ಕೆತ್ತ ತೆಗಿತಿರಲಿಲ್ಲ ಮೊದಲು ತೆಗೆದ ಮೇಲೆ ಅಂತೈತಿ, ನೆಕ್ಸ್ಟ್ ಏನು ನೀವು ಇದನ್ನು ಮಾಡ್ತಿರಲ್ಲ ಆ ಒಂದು ಸ್ಪ್ರೇ ತೊಗೋತಿರಲ್ಲ ಅದ್ರೊಳಗೆ ಏನೈತಿ ಶಿಲೀಂಧ್ರನಾಶಕ ಕಾರ್ಬನ್ಡೈಜಮ್ ತಗೋರಿ. ಇಲ್ಪ ಕಾರ್ಬನ್ಡೈಜಮ್ ತಗೋರಿ, ಇಲ್ಕ ಸಾಪ್ ತಗೋರಿ ನಡಿತೈತಿ. ಎರಡರೊಳಗೆ ತಗೊಂಡು ಕಿಸಿಂದ ಏನು ಮಾಡಿರಿ ಸ್ಪ್ರೇ ಕೊಡ್ರಿ. ಅದ್ರೊಳಗೆ ಮತ್ತು ಇನ್ನೊಂದು ಏನು ಮಾಡಿರಿ ರೋಗ ನಿರೋಧಕ ಅನ್ನುವಂಥದ್ದು ಮಲ್ಲ 13-0-45 ಇವನೈತಿ. ಅದ್ರ ಜೋಡಿ ತೊಗೋರಿ. ತೊಗೊಂಡು ಕಿಸಿಂದ ಅಂತಿ ನೀವು ಏನು ಮಾಡಿರಿ ಎಕರೆಗೆ 3 ತಿಂಗಳು ಬೆಳೆ ಇತ್ತಿಲ್ಲೋ 1.5 ಕಿಲೋ ತಕ ಅಂತಿ 13-0-45 ತೊಗೋರಿ. ಮತ್ತು ಕಾರ್ಬನ್ಡೈಜಮ್ ಅಂತಿ 300-300 ಗ್ರಾಮ್ ತಕ ನಿಮ್ಗೆ ಹತ್ತೈತಿ ಅದ್ರ ಅಲ್ಲಿ ಅಂದ್ರೆ 15 ಪಂಪ್ ಆಗ್ತಿರ್ತೈತೆ ರೀ ಹೆಚ್ಚು ಕಮ್ಮಿ ಅಷ್ಟು ತೊಗೋರಿ. ತಗೊಂಡು ಕಿಸಿಂದ ಏನು ಮಾಡಿರಿ ಅವಕ್ಕೆ ಸ್ಪ್ರೇ ಕೊಡ್ರಿ. ಸ್ಪ್ರೇ ಕೊಡೋದ್ರಿಂದ ಅಂತಿ 1-2 ಸರಿ ಸ್ಪ್ರೇ ಕೊಡ್ರಿ ನೀವು ಅಂತ ಏಕದಮ್ ಕಂಟ್ರೋಲಿಗೆ ಬರ್ತೈತಿ. ಏನೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ, ಈ ರೀತಿ ಮಾಡ್ಕೋರಿ ಅನುಕೂಲ ಆಗ್ತೈತಿ. ಮತ್ತು ಅಂತಿ ನಿಮ್ಗೆ ನೆಕ್ಸ್ಟ್ ಮತ್ತೊಂದು ಇದ್ರ ಬದಲಾಗಲಿ ಬೇರೆ ಅಂತಿ ಮತ್ತು ನಿಮ್ಗೆ ಯಾವ ಟೈಪ್ ಏನು ಬರ್ತಾವೆ ತೊಗೊಂತಂದು ತೊಗೊಂಬರ್ತಾನೆ ಅಲ್ಲಿ ತಕ್ಕ ಅಂತಲ್ಲ. ನಮಸ್ಕಾರ.